ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡಿ ಬಾಸ್ ಅಭಿನಯದ ಬಹು ನಿರೀಕ್ಷಿತ ಚಿತ್ರ ಡೆವಿಲ್ ಬಿಡುಗಡೆ ದಿವಸವೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫ್ಯಾನ್ಸ್ ಟ್ರಸ್ಟ್ ವತಿಯಿಂದ ಚನ್ನರಾಯಪಟ್ಟಣದ ಗಾಯತ್ರಿ ಚಿತ್ರಮಂದಿರದ ಮುಂಭಾಗ 1 ಕ್ವಿಂಟಲ್ ಬಿರಿಯಾನಿ ಮಾಡಿ ದರ್ಶನ್ ಅಭಿಮಾನಿಗಳಿಗೆ ಹಾಗೂ ಚಿತ್ರ ವೀಕ್ಷಣೆ ಮಾಡಲು ಬಂದಿದ್ದಂತಹ ವೀಕ್ಷಕರಿಗೆ ವಿತರಣೆ ಮಾಡಿದರು. ಇದೇ ವೇಳೆ ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸಿ ಸಿಹಿ ವಿತರಣೆ ಮಾಡಿ ಅದ್ದೂರಿಯಾಗಿ ಓಪನ್ ಸೆರೆಮನಿ ಮಾಡಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫ್ಯಾನ್ಸ್ ಟ್ರಸ್ಟ್ ನ ಅಧ್ಯಕ್ಷರಾದ ನಿತಿನ್, ಉಪಾಧ್ಯಕ್ಷ ಶಶಿ, ಕಾರ್ಯದರ್ಶಿ ಮನು, ದರ್ಶನ್ ಕುಮಾರ್, ಮಾದೇಶ, ಯೋಗಿ, ತರುಣ್, ಸೂರಜ್, ಸಿದ್ದು, ಕಲಂದರ್ ಹಾಗೂ ಡಿ ಬಾಸ್ ಅಭಿಮಾನಿಗಳು ಎಲ್ಲ ಸೆಲೆಬ್ರಿಟಿಗಳ ಮುಖಂಡರು ಇದೇ ವೇಳೆ ಉಪಸ್ಥಿತರಿದ್ದರು. ಕರ್ನಾಟಕದಾದ್ಯಂತ ಒಂದು ಹಬ್ಬ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಡ್ತೀನಿ. ಇದೇ ನಮ್ಮ ಚಾಲೆಂಜ್ ಸ್ಟಾರ್ ದರ್ಶನ್ ಅವ್ರದ್ದು ಇಡೀ ಕರ್ನಾಟಕದಲ್ಲಿ, ರಾಜ್ಯಾದ್ಯಂತ ಇಡೀ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಇಷ್ಟು ಕ್ರೇಜು, ಇಷ್ಟು ಜನ ಯಾವುದೇ ಕಾರಣಕ್ಕೂ ನಾನು ಹೇಳ್ತಿದ್ದೀನಿ ಇಡೀ ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆ ತಂದ್ಕೊಡ ಸಿನಿಮಾ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮತ್ತೊಂದು ಏನು 9ನೇ ತಾರೀಕು ಇಡೀ ಚನ್ನರಾಯಪಟ್ಟಣದಲ್ಲಿ ಬೃಹತ್ ಅಂತ ಅಂದ್ರೆ ಇಡೀ ಕರ್ನಾಟಕ ಹಿಂತಿರುಗಬೇಕು ಆ ಥರ ಒಂದು ರ್ಯಾಲಿ ಇಟ್ಕೊಳ್ಳೋಣ ಅನ್ಕೊಂಡಿದ್ದು. ಎಗರ್ ಫ್ಯಾಕ್ಟರಿ ವೆಂಕಟೇಶಣ್ಣ ಅವರು ನಿಧನ ಆಗೋದ್ರಿಂದ ಅವ್ರಿಗೆ ಆತ್ಮಕ್ಕೆ ಒಂದು 5 ನಿಮಿಷ ನಮ್ಮ ಎಲ್ಲ ಸಂಘಟನೆಗಳು ಪುನಃ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಕುಟುಂಬಕ್ಕೆ ಒಂದು ದೇವರು ಬರ್ಸಂತ ಶಕ್ತಿ ಕೊಡಲಿ. ಮುಂದಿನ 25 ದಿನಗಳಲ್ಲಿ ನೆಕ್ಸ್ಟ್ ಇನ್ನು 25 ದಿನಗಳಲ್ಲಿ ಆ ಹೀರೋನ್ ಆಗಿರ್ಬೋದು, ಹುಲಿ ಕಾರ್ತಿಕ್ ಆಗಿರ್ಬೋದು, ಎಲ್ಲ ಸೆಲೆಬ್ರಿಟಿನ ಖಂಡಿತವಾಗ್ಲೂ ನಮ್ಮ ಚನ್ನರಾಯಪಟ್ಟಣಕ್ಕೆ ಒಂದು ಬೃಹತ್ ರ್ಯಾಲಿ ಮಾಡಿ ನಾವು ಎಲ್ಲ ನಮ್ಮ ಸೆಲೆಬ್ರಿಟಿ, ನಮ್ಮ ದರ್ಶನ ಒಂದು ಮಾತಂತಿದ್ರು, ಎಲ್ಲ ಸೆಲೆಬ್ರಿಟಿಗಳು ಇವತ್ತು ಕೈ ಜೋಡಿಸಿ ನಮ್ಮ ಚನ್ನರಾಯಪಟ್ಟಣದಲ್ಲಿ ಬೃಹತ್ ಒಂದು ಹಬ್ಬದ ಥರ ಅನ್ನದಾನ ಆಗಿರ್ಬೋದು, ಸ್ವೀಟ್ ವಿತರಣೆ ಆಗಿರ್ಬೋದು, ಓನ್ ಆಗಿ ಕೇಕ್ ಕಟಿಂಗ್ ಆಗಿರ್ಬೋದು, ಪ್ರತಿಯೊಂದು ಮಾಡೋರೆ. ಅವ್ರಿಗೆಲ್ಲ ಸೆಲೆಬ್ರಿಟಿಗಳಿಗೆ ದರ್ಶನನ ಪರವಾಗಿ, ನಮ್ಮ ಸಂಘಟನೆ ಪರವಾಗಿ ಉತ್ಪೂರ್ವ ವಂದನೆಗಳು ಅಂತ ಹೇಳಿ ನಮ್ಮ ವೆಂಕಟೇಶಣ್ಣ ಅವ್ರಿಗೆ ಒಂದು 5 ನಿಮಿಷ